ದೇವೇಗೌಡರು ರಾಜ್ಯಸಭೆಗೆ ಪುನರಾಯ್ಕೆ ಆಗ್ತಿಲ್ಲ. ಅವರ ಸ್ಥಾನಕ್ಕೆ ಪ್ರೊಫೆಸರ್ ಎಂ ನಾಗರಾಜ್ ಅವರು ಬಂದಿದ್ದಾರೆ. ಕಾಂಗ್ರೆಸ್ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಿದೆ, ತಾವದನ್ನ ಗಮನಿಸಿರಬಹುದು. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಸರಿಸುಮಾರು 64 ವರ್ಷ ದೇವೇಗೌಡರ ರಾಜಕೀಯ ಪರ್ವ. 64 ವರ್ಷದಲ್ಲಿ ಅವರು ಒಂದು 2.5 ವರ್ಷ ಮಾತ್ರ ಅವರು ಶಾಸಕರು ಅಥವಾ ಸಂಸದರು ಆಗದೆ ಇರತಕ್ಕಂತ ಅವಧಿ. ಒಂದು ಸಾರಿ ಅವರು ತುಮಕೂರಿನಲ್ಲಿ ಸೋತಾಗ ಒಂದ್ಸರಿ, ಮತ್ತೆ ಇನ್ನೊಂದು ಸಾರಿ ಒಂದು ಅವಧಿನಲ್ಲಿ ರಾಜ್ಯಸಭೆ ಮೊನ್ನೆ ಆಯ್ಕೆ ಆಗೋದಕ್ಕಿಂತ ಮುಂಚೆ ಅವಧಿನಲ್ಲಿ. ಈ 2 ಅವಧಿನ ಬಿಟ್ಟು 64 ವರ್ಷ ಸುದೀರ್ಘವಾಗಿ ಅವರು ಸದನದ ಒಳಗೆ ಇದ್ದಾರೆ ದೇವೇಗೌಡರು. ಸುದೀರ್ಘ ರಾಜಕಾರಣ, ಅವರ ಅನುಭವಕ್ಕೆ ಯಾವುದೋ ಸಾಟಿ ಇಲ್ಲ. 8 ಬಾರಿ ಶಾಸಕರು, 8 ಬಾರಿ ಸಂಸದರು ರಾಜ್ಯಸಭೆಯೂ ಸೇರಿ ಅಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡಿದಂತ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ ಸಂಸತ್ತಿನಲ್ಲೇ ಕಾಣ್ತಾ ಇಲ್ಲ, ಅಥವಾ ವಿಧಾನಸಭೆ, ವಿಧಾನಮಂಡಲ, ಲೋಕಸಭೆಯಲ್ಲೇ ಕಾಣ್ತಾ ಇಲ್ಲ ಅನ್ನೋದು ಒಂದ್ ರೀತಿ ವಿಷಾದನೆ. ವಯಸ್ಸಾಗಿದೆ, ಅದೆಲ್ಲ ಸರಿ. ಆದ್ರೆ ಇದುವರೆಗೂ ಅವರು ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂತ ಮತ್ತು ಅವರು ಶಾಸಕರಾಗಿದ್ದಾಗ ಮತ್ತು ಸಂಸದರಾಗಿದ್ದಾಗ ಆಡಿದಂತ ಮಾತುಗಳೇನಿದೆ, ಯಾವತ್ತೂ ಅವರು ಕರ್ನಾಟಕದ ರೈತರ ಹಿತವನ್ನ ಬಿಟ್ಟವರಲ್ಲ. ರೈತ ಮತ್ತು ನೀರು ಈ ಎರಡೇ ವಿಷಯವಾಗಿ ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಮತ್ತು ಜೀವಂತ ಇರತಕ್ಕಂತ ಏಕೈಕ ಮಾಜಿ ಪ್ರಧಾನಿ ದೇವೇಗೌಡರು. ಒಂದು ಅವಕಾಶನು ಕೊಡ್ಬೇಕಾಗಿತ್ತು, ಒಂದು ಗೌರವಯುತವಾದ ಸ್ಥಾನವನ್ನು ಕೊಡ್ಬೇಕಾಗಿತ್ತು ಅಂತೇಳಿ ಎಲ್ರಿಗೂ ಅನ್ಸಿತ್ತು. ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಬೇರೆನೆ ಇರುತ್ತೆ. ಈಗ ಹೇಗೆ ಒಂದೇ ಸ್ಥಾನ ಇರೋದು ಬಿಜೆಪಿಗೆ ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಆಗ್ಲಿಕ್ಕೆ ಅಂತ ಅಂದಾಗ, JDS ಗೆ ಸ್ವತಂತ್ರವಾಗಿ ಅಭ್ಯರ್ಥಿಯನ್ನಾಗಿ ಯಾರನ್ನೂ ಕಣಕ್ಕಿಳಿಸಕ್ ಆಗೋದಿಲ್ಲ, ಇನ್ನೊಂದು ಪಕ್ಷವನ್ನು ಅವಲಂಬಿಸಬೇಕು ಅಂತಕ್ಕಂಥ ಸ್ಥಿತಿ ಇದ್ದಾಗ ಬಿಜೆಪಿ ಈ ರೀತಿಯಾದಂತಹ ತೀರ್ಮಾನ ತೆಗೆದುಕೊಂಡಿದೆ. ಒಕ್ಕಲಿಗ ನಾಯಕನಿಗೆ ಒಂದು ಅವಕಾಶವನ್ನು ಕೊಡೋದ್ರ ಬದಲು ಹಿಂದುಳಿದ ಒಬ್ಬ ನಾಯಕನಿಗೆ ಅವಕಾಶವನ್ನು ಕೊಟ್ಟು OBC ಮತ ಬ್ಯಾಂಕ್ ಅನ್ನ ನಾವು ನೋಡ್ಬೋದಾ ಅಂತ ಯೋಚನೆಯೂ ಸಹ ಇದರಿಂದ ಇರಬಹುದು. ಆದ್ರೆ ಸುದೀರ್ಘ ರಾಜಕೀಯವನ್ನ ಕಂಡಂತ, ಕರ್ನಾಟಕದ ಬಗ್ಗೆ ನಿರಂತರವಾಗಿ ಕರ್ನಾಟಕದ ಪರವಹಿಸಿ ಮಾತಾಡಿದಂತ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಲೋಕಸಭೆಯಲ್ಲಿ ಇಲ್ಲ, ಸದನದ ಒಳಗೆ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಾದವೇ. ಅದು ಕಾಂಗ್ರೆಸ್ ಅದನ್ನ ಬಳಸ್ಕೊತಾ ಇದೆ, ಚೆನ್ನಾಗಿ ಬಳಸ್ಕೊತಾ ಇದೆ. ಇಲ್ಲಿ ಅವರಿಗೆ ಗೌರವವನ್ನು ಕಳಿಸ್ಬೋದಿತ್ತು ರಾಜ್ಯಸಭೆಗೆ ಅಂತ ಕಾಂಗ್ರೆಸ್ ಹೇಳ್ಬೋದು, ಏನಾದ್ರೂ ಒಂದು ರಾಜಕೀಯ ಟೀಕೆಯನ್ನ ಮಾಡ್ಬೋದು. ಆದ್ರೆ ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಿ ಅಲ್ವಾ ದೇವೇಗೌಡರು. ಹಾಗಾಗಿ ಕಾಂಗ್ರೆಸ್ ಸಹ ಬೇರೆ ತರದ ರಾಜಕೀಯ ಲೆಕ್ಕಾಚಾರವನ್ನ ಮಾಡುತ್ತೆ, ಬಿಜೆಪಿಯು ಸಹ ರಾಜಕೀಯ ಲೆಕ್ಕಾಚಾರವನ್ನ ಮಾಡ್ತಾರೆ. ಅವ್ರು ಸೋತ ಸಂದರ್ಭದಲ್ಲಿ ನಾವೇ ಅವರನ್ನ ಬೆಂಬಲಿಸಿ ರಾಜ್ಯಸಭೆಗೆ ಕಳಿಸಿದ್ವಿ. ಈಗ ಅವ್ರ ಜೊತೆಗೆ ಮೈತ್ರಿಲಿ ಇದ್ದಾರೆ, ಅವ್ರು ಕಳಿಸಿಲ್ಲ ಅನ್ನೋದು ಸುರ್ಜೇವಾಲಾ ಅವರ ಮಾತು. ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಹೌದು, ನಾವು ಕಳಿಸಿದ್ವಿ ಅಂತ ಹೇಳಿದ್ದಾರೆ. ಆಗ ಮೈತ್ರಿ ಇತ್ತು ಕರ್ನಾಟಕದಲ್ಲಿ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಇತ್ತು. ಆದ್ರೆ ಬಿಜೆಪಿ ಲೆಕ್ಕಾಚಾರ ಇಲ್ಲಿ ಬೇರೆ ಇದೆ. ಅಂದ್ರೆ ಅವರಿಗೆ ರಾಜ್ಯಸಭೆಗೆ ಒಬ್ಬರನ್ನು ಕಳಿಸ್ತಾರೆ ಅಂತ ಅಂದ್ರೆ ಅದರಿಂದ ಬಿಜೆಪಿಗೆ ಲಾಭ ಆಗ್ಬೇಕು, ಅಥವಾ ಮೈತ್ರಿಗೆ ಯಾವ ರೀತಿಯಿಂದ ಆದ್ರೂ ಅವ್ರಿಗೆ ಲಾಭ ಆಗ್ಬೇಕಲ್ಲಿ. ಈಗ ಒಕ್ಕಲಿಗರ ಮತ ಬ್ಯಾಂಕ್ ಕಡೆ ನೋಡಿದ್ರೆ ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿ ದೇವೇಗೌಡರನ್ನ ನಾವು ಮತ್ತೆ ಕಳಿಸಿದೀವಿ ಅಂತಂದ್ರೆ ನಮಗೆ ಎಷ್ಟು ಲಾಭ ಆಗುತ್ತೋ ಏನೋ ಅಂತ ಯೋಚನೆ ಮಾಡಿರ್ಬೋದು. ಅಥವಾ ಅದ್ರ ಬದಲು ಈ BCM ಮತಗಳನ್ನ, ಹಿಂದುಳಿದ ವರ್ಗದ ಮತಗಳನ್ನ ಕಾನ್ಸಂಟ್ರೇಟ್ ಮಾಡೋಣ ಅಂತಾನೂ ಸಹ ಯೋಚನೆ ಮಾಡಿರ್ಬೋದು. ಮತ್ತೆ ವಯಸ್ಸು ಸಹ ಒಂದು ಮಿತಿ ಇರುತ್ತೆ, 92-93 ವರ್ಷ ಅವ್ರಿಗೆ ಈಗಾಗಲೇ. ಹಾಗಾಗಿ ಈ ಹಿಂದೆ ಅವರು ಏನು ಈ ಅವಧಿನಲ್ಲಿ ರಾಜ್ಯಸಭೆಯಲ್ಲಿ ಇದ್ರೆ 2020 ನಂತರ ದೇವೇಗೌಡರನ್ನು ಸುಮ್ಮನೆ ಕೂತಿಲ್ಲ ರಾಜ್ಯಸಭೆಯಲ್ಲಿ. ಸರಿಸುಮಾರು ದಾಖಲೆಗಳ ಪ್ರಕಾರನೇ ಒಂದು 35-38ಗಿಂತ ಜಾಸ್ತಿ ಚರ್ಚೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಪ್ರಶ್ನೆಯನ್ನ ಕೇಳದೇ ಇರಬಹುದು, ಆದ್ರೆ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ನಿಲುವಿತ್ತು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ರೈತರ ಬಗ್ಗೆ, ನೀರು ಬಗ್ಗೆನೇ ಅವರು ಮಾತನಾಡಿದ್ದಾರೆ, ಬೇರೆ ಯಾವ ವಿಷಯವನ್ನು ಮಾತಾಡಿಲ್ಲ ಅಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲೂ ಸಹ ಒಂದು 40 ಬಾರಿ ಅವರು ಮಾತನಾಡಿದ್ದಾರೆ. ಆದ್ರೆ ಅಷ್ಟೇ ಸಕ್ರಿಯವಾಗಿ ಮುಂದಿನ ದಿನಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗುತ್ತಾ, ಕೇವಲ ಗೌರವಿತ ಸ್ಥಾನವಾಗಿ ಅವ್ರನ್ನ ರಾಜ್ಯಸಭೆ ಕಳಿಸ್ಬೇಕಿತ್ತ ಅಂತಕ್ಕಂಥ ಜಿಜ್ಞಾಸನೆ ಇರ್ಬೋದು. ಅದಕ್ಕೆ ಇಷ್ಟು ತಡವಾಗಿ ಬಿಜೆಪಿ ತಡರಾತ್ರಿಯಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಹಾಗಾಗಿ ಇದೊಂದು ರೀತಿ ಬಿಜೆಪಿ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಸರಿ, ಒಂದ್ ಪ್ರಶ್ನೆ ಬರೋದೇನು ಅಂತಂದ್ರೆ, ದೇವೇಗೌಡರು ಏನಾದ್ರು ಪುನರಾಯ್ಕೆಯನ್ನ ಬಯಸಿದ್ರ? ಅವ್ರ ವಯಸ್ಸಾಗ್ಲಿ ಏನೇ ಆದ್ರೂನು ಅವ್ರು ಚತುರ ರಾಜಕಾರಣಿ. ಬರೀ ಮುತ್ಸದ್ದಿತನ ಮತ್ತು ಅನುಭವ ಮಾತ್ರ ಅಲ್ಲ, ಚತುರತೆ ಕೂಡ ಅವ್ರಿಗೆ ರಾಜಕಾರಣದಲ್ಲಿ ತುಸು ಹೆಚ್ಚೇ ಇದೆ. ಹೀಗಿರುವಾಗ ಅವರ ಯೋಚನೆ ಏನಿದ್ದಿರ್ಬೋದು ಅದು ನಮಗಿನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿ ಕಡೆಯಿಂದಾಗ್ಲಿ ಅಥವಾ ದೇವೇಗೌಡರ ಅಥವಾ JDS ನ ಅಧಿಕೃತ ಹೇಳಿಕೆ ಬಂದಿಲ್ಲ ಈ ರಾಜ್ಯಸಭೆಗೆ ಪುನರಾಯ್ಕೆ ಆಗದೆ ಇರೋದು. ನಾನೇ ಬಯಸಿಲ್ಲ ಅಂತ ಹೇಳ್ಬಿಟ್ರೆ ಎಲ್ಲವೂ ಕ್ಲಿಯರ್ ಆಗತ್ತೆ. ಅಥವಾ ಅವ್ರು ಬಯಸಿಯೂ ಅದನ್ನ ಹೇಳಲಾಗದ ಸ್ಥಿತಿಗೆ ಇವತ್ತು JDS ತಲುಪಿದ್ಯಾ? ಕರ್ನಾಟಕದಲ್ಲಿ ಅದಿರುವ ಸ್ಥಿತಿ ಎಲ್ಲವನ್ನ ನೋಡಿದ್ರೆ ಆ ಸ್ಥಿತಿಗೆ ಬಂದು ತಲುಪಿದ್ಯಾ? ಈ ಮುಖಾಂತರವಾಗಿ ಕರ್ನಾಟಕದಲ್ಲಿ JDS ನ ಭವಿಷ್ಯ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಬಿಡತ್ತೆ, ಚರ್ಚೆ ಮುನ್ನೆಲೆಗೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು?
ಅಲ್ಲ, ದೇವೇಗೌಡರು ಬಯಸಿದ್ರ ಇಲ್ಲ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ಆದ್ರೆ ಜೆಡಿಎಸ್ ಒಂದು ಪ್ರಯತ್ನವನ್ನ ಮಾಡಿತ್ತು, ದೇವೇಗೌಡರನ್ನ ರಾಜ್ಯಸಭೆಗೆ ಮತ್ತೆ ಕಳಿಸ್ತಕ್ಕಂತ ಪ್ರಯತ್ನವನ್ನ ಜೆಡಿಎಸ್ ಮಾಡಿತ್ತು ಕರ್ನಾಟಕದಲ್ಲಿ. ಯಾಕಂದ್ರೆ ಕರ್ನಾಟಕದ ಒಂದು ಜೆಡಿಎಸ್ ನ ಒಬ್ಬ ಪ್ರಮುಖ ನಾಯಕ, ಜೆಡಿಎಸ್ ನ ಮುಖ ಅಂತ ಹೇಳ್ತಕ್ಕಂತ, ಮತ್ತು ಜೆಡಿಎಸ್ ಬಗ್ಗೆ ಸಂಪೂರ್ಣವಾಗಿ ಹಿಡಿತವನ್ನು ಇಟ್ಕೊಂಡಂತ, ಮತ್ತೆ ಜೆಡಿಎಸ್ ನಲ್ಲಿ ಅವರೊಬ್ಬ ನಾಯಕ ಅಂತ ಒಬ್ಬ ಕಾರ್ಯಕರ್ತನಿಗೆ ತೋರಿಸ್ತಕ್ಕಂತ ಒಬ್ರು ಇದ್ರೆ ಅದು ದೇವೇಗೌಡರದು. ಹಾಗಾಗಿ ಜೆಡಿಎಸ್ ಆ ಪ್ರಯತ್ನವನ್ನ ಮಾಡಿತ್ತು, ಯಾವ ರೀತಿಯಿಂದ ಆದ್ರೂ ಅವರಿಗೆ ರಾಜ್ಯಸಭೆ ಕಳಿಸ್ಬೇಕು. ಅದಕ್ಕೆ ಬಿಜೆಪಿಯ ಒಪ್ಪಿಗೆ ಬೇಕಿತ್ತು ಅದಕ್ಕೆ. ಹಾಗಾಗಿ ದೇವೇಗೌಡರು ಬಹುಶಃ ಅವ್ರು ಏನ್ ಹೇಳ್ತಾರೋ ಅದನ್ನ ಅವರೇ ಸ್ಪಷ್ಟಪಡಿಸ್ಬೇಕು, ಯಾವ ಸಂದರ್ಭದಲ್ಲಿ ಹೇಳ್ತಾರೋ ಅವರು ಈ ವಿಷಯದ ಬಗ್ಗೆ. ಆದ್ರೆ ಜೆಡಿಎಸ್ ಅಂತೂ ಬಯಸಿತ್ತವ್ರೆ ರಾಜ್ಯಸಭೆ ಕಳಿಸ್ಬೇಕು ಅಂತ, ಆದ್ರೆ ಆಗಿಲ್ಲ ಅದು. ಕಾಂಗ್ರೆಸ್ ನಲ್ಲೂ ಸಹ ಬೆಂಬಲ ಸಿಗ್ತಾ ಇಲ್ಲ, ಮತ್ತೆ ಬಿಜೆಪಿನೂ ಸಹ ಒಪ್ಪಿಲ್ಲ ಅಂತಾಗ ಅಲ್ಲಿ ಜೆಡಿಎಸ್ ಸ್ಪಷ್ಟವಾಗಿ ಅಸಹಾಯಕವಾಗಿದೆ, ಅವ್ರನ್ನ ಕಳ್ಸಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವರಿಗೆ ಅರಿವಿಗೆ ಬಂದಿದೆ. ಕುಮಾರಸ್ವಾಮಿ ಈ ಮಾಹಿತಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಇತ್ತೀಚಿನ ದೇವೇಗೌಡರ ಕೆಲವು ಜಾತ್ಯತೀತ ಮನಸ್ಸುಗಳ ಕುರಿತ ಹೇಳಿಕೆಯನ್ನ ಗಮನಿಸಿದ್ರೆ ಇದೆಲ್ಲೋ ಒಂದ್ ಕಡೆ ಅವರಿಗೆ ಒಂದ್ ಮಾಹಿತಿ ಹೋಗಿತ್ತಾ, ನನ್ನ ಪುನರಾಯ್ಕೆ ಆಗೋದಿಲ್ಲ ಅಂತ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಜೆಡಿಎಸ್ ಯಾವ ರೀತಿಯಾದಂತ ನಿಲುವನ್ನ ಯಾವ ಸಂದರ್ಭದಲ್ಲಿ ತೆಗೆದುಕೊಂಡಿದೆ, ಮತ್ತು ಕೆಲವು ಸಾರಿ ಅಂತೂ ಮೊದಲ ಬಾರಿ ಸಮ್ಮಿಶ್ರ ಸರ್ಕಾರ ಬಿಜೆಪಿ ಮತ್ತು ಜೆಡಿಎಸ್ ಆದಾಗ ದೇವೇಗೌಡರು ತುಂಬಾ ನೋವಿನಿಂದನೇ ಮಾತಾಡಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಮೌನವನ್ನು ಸಹ ವಹಿಸಿದ್ರು, ಮೌನವು ಸಹ ಒಂದು ಸಮ್ಮತಿ ಅನ್ನೋ ರೀತಿಯಲ್ಲಿ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ದೇವೇಗೌಡರು ಏನೇ ಹೇಳಿದ್ರು ಬಿಜೆಪಿ ಜೊತೆಗೆ ಅವರ ಸಖ್ಯವನ್ನು ಮಾಡ್ಬೇಕಾದ್ರೂ ಸಹ ಅದನ್ನ ಒಂದು ಬಹುಶಃ ಒಪ್ಕೊಂಡೇ ಬಿಜೆಪಿ ಜೊತೆಗೆ ಮೈತ್ರಿ ಅವ್ರ ಒಪ್ಪಿಗೆನೂ ಇತ್ತೇ ಇತ್ತು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಜೊತೆ ಸೇರ್ಬೇಕಾದ್ರೆ. ಆದ್ರೆ ದೇವೇಗೌಡರು ಸುದೀರ್ಘ ರಾಜಕೀಯವನ್ನು ನೋಡಿದಾಗ ಅವ್ರು ಬಿಜೆಪಿ ಜೊತೆಗೆ ಸೇರಿದ್ದು, ಜೆಡಿಎಸ್ ಬಿಜೆಪಿ ಜೊತೆಗಿರೋದು ಅವ್ರ ಮನಸ್ಸಲ್ಲಿ ಯಾವಾಗಾದ್ರೂ ಚುಚ್ತಾ ಇತ್ತೇನೋ, ಯಾಕೆ ಸೇರಿದ್ವಿ ಅಂತ ಅವ್ರ ಮನಸ್ಸಲ್ಲಿ ಬಂದಿರ್ಬೋದು, ಅದನ್ನ ಆ ರೀತಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅದು ಈ ಕಾರಣ ಆಯ್ತಾ ಅನ್ನೋದಕ್ಕಿಂತ ಅದಕ್ಕಿಂತ ಬಹುಶಃ ಮುಖ್ಯ ಬೇರೆ ಬಿಜೆಪಿ ಬಹಳ ಮುಖ್ಯ ಅಂತಕ್ಕಂಥ ಕಾರಣಗಳು ಇದ್ವು ಅಂತ ಅನ್ಸುತ್ತೆ. ಯಾಕಂದ್ರೆ ದೇವೇಗೌಡರನ್ನ ಕಳಿಸಿದ್ರೆ ಅವರಿಗೆ ಯಾವ ಲಾಭ ಆಗ್ತಿತ್ತು, ಅಥವಾ ಏನ್ ಲಾಸ್ ಆಗ್ತಿತ್ತು, ಅಥವಾ ಏನು ಆಗ್ತಾ ಇದ್ದಿಲ್ವಾ, ಅದನ್ನೆಲ್ಲ ಅನಲೈಸ್ ಮಾಡಿದೆ ಬಿಜೆಪಿ. ಹಾಗಾಗಿ ದೇವೇಗೌಡರನ್ನ ಈ ಸಂದರ್ಭದಲ್ಲಿ ಕಳಿಸಕ್ಕಿಂತ, ಆಮೇಲೆ ಇನ್ನೊಂದೇನಂದ್ರೆ ರಾಜ್ಯಸಭೆಗೆ ಅವ್ರಿಗೆ ಕಳಿಸ್ಲಿಲ್ಲ ಅಂತ ಅಂದ ಮಾತ್ರಕ್ಕೆ ಬಿಜೆಪಿ ಅವ್ರನ್ನ ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವೇಗೌಡರು ಏನೇ ಇದ್ರು 90 ವರ್ಷ ಆದ ನಂತರವೂ ಸಹ ಅವರು ರಾಜಕೀಯವಾಗಿ ಬಹಳ ದೊಡ್ಡ ಶಕ್ತಿ, ಒಕ್ಕಲಿಗರ ನಾಯಕನೂ ಸಹ ಹೌದು. ಹಾಗಾಗಿ ಇದೇನು ಈಗ ಒಂದು ಚರ್ಚೆ ಬರ್ತಾ ಇದೆ ಅಥವಾ ಟೀಕೆಗಳು ಬರ್ತಾ ಇದೆ, ದೇವೇಗೌಡರನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿ, ಇದನ್ನ ನಲ್ಲಿಫೈ ಮಾಡ್ಲಿಕ್ಕೆ ಬಿಜೆಪಿ ಬೇರೆ ಒಂದು ಪ್ರಯತ್ನವನ್ನ ಖಂಡಿತ ಮಾಡುತ್ತೆ. ಯಾಕಂದ್ರೆ ದೇವೇಗೌಡರು ಬೇಕು, ಅವರಿಗೆ ಒಕ್ಕಲಿಗರ ಒಂದು ಸಮುದಾಯ ಬೇಕು, ಕುಮಾರಸ್ವಾಮಿ ಬೇಕು, ದೇವೇಗೌಡರು ಬೇಕು. ಹಾಗಾಗಿ ಬೇರೆ ಏನ್ ಮಾಡುತ್ತೆ ಪರ್ಯಾಯ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಆಗಿಲ್ಲ, ಆದ್ರೆ ಇನ್ನೊಂದು 2 ವರ್ಷ ನಾವ್ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು, ದೇವೇಗೌಡರು ನಮ್ ಜೊತೆಗೆ ಇರ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಖಂಡಿತವಾಗ್ಲೂ ಮಾಡುತ್ತೆ ಅಂತ ಅನ್ಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.